ನನ್ನ ಮಗ ತಪ್ಪು ಮಾಡಿಲ್ಲ. ಇದು ಎಲ್ಲ ತಾಯಂದರು ಮಕ್ಕಳೇನಾದ್ರು ತಪ್ಪು ಮಾಡಿದರೆ ಹೇಳೋಂಥ ವಿಷಯನೇ. ಸೊ ಇಲ್ಲಿ ಹೇಳ್ತಾ ಇರೋದು ಸುಮಲತಾ. ಈಗಾಗಲೇ ಅರ್ಥ ಆಗಿರಬೇಕು. ಏನು ರೇಣುಕಾಸ್ವಾಮಿ ಪ್ರಕರಣ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಜೈಲು ಸೇರಿದ್ದಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಸುಮಲತಾ ಅವರು ದರ್ಶನ್ ಪರವಾಗಿ ಅಥವಾ ಅವ್ರ ಬಗ್ಗೆ ಏನೂ ಕೂಡ ಮಾತಾಡದೆ ಮೌನವಾಗಿದ್ದರು. ಆದರೆ ಇವತ್ತು ಸುಮಲತಾ ಅವರು ಒಂದು 2-3 ಪುಟಗಳಷ್ಟು ಬರಹ ಬರೆದು ಅದನ್ನು ಪೋಸ್ಟ್ ಮಾಡಿದ್ದಾರೆ. ಅಂದರೆ ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಅನ್ನೋ ರೀತಿಯಾಗಿ ಒಂದು ಪೋಸ್ಟ್ ಬರೆದು ಹಾಕಿದ್ದಾರೆ. ಏನು ಅಂದರೆ ಹಲವು ದಿನಗಳ ಬಳಿಕ ಅವರು ಮೌನ ಮುರಿದು ಮಾತಾಡಿದ್ದಾರೆ. ತಮ್ಮಲ್ಲೇ ಇರ್ತಕ್ಕಂಥ ಮಾತುಗಳನ್ನೆಲ್ಲ ಹೊರ ಹಾಕಿದ್ದಾರೆ. ಏನಂದರೆ ದರ್ಶನಲ್ಲಿ ಒಳ್ಳೆಯ ಗುಣಗಳಿವೆ. ಜೈಲಲ್ಲಿದ್ದರೂ ಕೂಡ ಅವರು ಈಗ ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ಜನ ಸ್ಯಾಂಡಲ್ವುಡ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಏನು ಟೀಕೆ ಟಿಪ್ಪಣಿ ಮಾಡ್ತಾಯಿದ್ರು, ಈಗ ಪರ ವಿರೋಧ ಮಾಡ್ತಾಯಿದ್ರು. ಒಂದಿಷ್ಟು ಜನ ಈಗ ಪರವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ನನ್ನ ಮಗ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ದಾಟಿಯಲ್ಲಿ ಸುಮಲತಾ ಹೇಳಿದ್ದಾರೆ. ಏನೀಗ ದರ್ಶನ್ನು 24 ದಿನ ಜೈಲು ಸೇರಿದರು. ಆ ಬಳಿಕ ಫಸ್ಟ್ ಟೈಮ್ ಸುಮಲತಾ ಅವರು ತಮ್ಮ ಮಾತನ್ನು ಹೊರಹಾಕಿದ್ದಾರೆ. ದರ್ಶನ್ ಪರವಾದಂಥ ಏನು ಗುಣಗಳಿವೆ ಅದ್ರ ಬಗ್ಗೆ ಅವರು ಒಂದಿಷ್ಟು ಮಾತಾಡಿದ್ದಾರೆ. ನಾನು ಬದುಕಿರೋವರೆಗೂ ಅವನನ್ನು ನನ್ನ ಹಿರಿಯ ಮಗ ಅಂತಲೇ ಕರಿತೀನಿ. ನಮ್ಮ ಬಂಧವನ್ನು ಬದಲಾಯಿಸಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಪ್ರಕರಣದ ಏನು ಸತ್ಯತೆ ಇದೆ ಅದು ಹೊರಬರಬೇಕು. ಸೊ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು. ನಾನು ಕೂಡ ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ದರ್ಶನ್ ನಿರಪರಾಧಿ ಅಂಥೇಳಿ ಸಾಬೀತುಪಡಿಸಿ ಹೊರ ಬರ್ತಾರೆ. ಆಮೇಲೆ ಚಿತ್ರೀಕರಣ ಸಾಮಾನ್ಯ ಜೀವನ ಮತ್ತೆ ಶುರು ಮಾಡ್ತಾರೆ ಅನ್ನೋ ದಾಟಿಯಲ್ಲಿ ಸುಮಲತಾ ಅವರು ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದಿದ್ದಾರೆ. ಆ ಮೂಲಕ ದರ್ಶನ್ ಪರವಾಗಿ ನಾನು ಇದ್ದೀನಿ ಅನ್ನೋ ರೀತಿಯಾದಂಥ ಒಂದು ಸಂದೇಶನ ಕೊಟ್ಟಿದ್ದಾರೆ. ಸರ್ ಎಸ್ ಸರ್, ನನಗೂ ಕೂಡ ಬೆಳವಣಿಗೆ ಸುಮಲತಾ ಅವರು ಅದನ್ನು ಏನು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತಾರೆ, ಸಂಬಂಧಪಟ್ಟಂಗೆ ವಾಟ್ಸಪ್ ಮಾಡಿದರು ಸಂಸದೆ ಸುಮಲತಾ ಅವರು. 1-2 ನಿಮಿಷ ಟೈಮ್ನ ನೀಟಾಗಿ ಕೊಟ್ಟರೆ ಅವ್ರು ಏನು ಬರೆದಿದ್ದಾರಂತೆ ಆ್ಯಸ್ ಇಟ್ ಈಸ್ ಅದನ್ನು ಹೇಳ್ಬಿಡ್ತೀನಿ. ನಿಮ್ಮ ನೀಟಾಗಿ ಇನ್ನೂ ಅರ್ಥ ಆಗಲಿ ಅನ್ನೋದಷ್ಟೇ. ಅದನ್ನು ತಿಳಿಸ್ಕೊಡೋಣ ಸರ್. ಏನು ಹೇಳಿ ಸರ್. ಬೆಳಗ್ಗೆ ಸಂದೇಶವನ್ನು ಕಳಿಸ್ತಾರೆ ಸುಮಲತಾ ಅವರು. ನಾನು 44 ವರ್ಷಗಳಿಂದ ನಟಿಯಾಗಿ ಕಲಾವಿದೆಯಾಗಿ ಸಾರ್ವಜನಿಕ ಜೀವನದಲ್ಲಿದ್ದೇನೆ ಮತ್ತು ಕಳೆದ 5 ವರ್ಷಗಳಿಂದ ಸಂಸದೆಯಾಗಿದ್ದೆ. ಅಲ್ಲದೆ ನಾನು ಕಲಾವಿದೆಯಾಗಿ, ಹೆಂಡತಿಯಾಗಿ ಮತ್ತು ತಾಯಿಯಾಗಿ ಅಥವಾ ಸಂಸದೆಯಾಗಿ ಮತ್ತು ಒಂದು ವ್ಯಕ್ತಿಯಾಗಿ ನನ್ನ ಜೀವನದಲ್ಲಿ ಪ್ರತಿಯೊಂದು ಜವಾಬ್ದಾರಿಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ. ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ಬಳಿ ಯಾವುದೇ ಸತ್ಯ ಅಥವಾ ಮಾಹಿತಿ ಇಲ್ಲದೆ ನಾನು ಅಸಡ್ಡೆಯ, ಅನಗತ್ಯ, ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡಲು ಸಾಧ್ಯ ಇಲ್ಲ. ಇಂದು ನಾನು ಕೆಲವು ಸಂಗತಿಗಳನ್ನು ಸ್ಪಷ್ಟಪಡಿಸಲು ನನ್ನ ಆಲೋಚನೆಗಳು ಮತ್ತು ನೋವನ್ನು ಹಂಚಿಕೊಳ್ಳಲು ಪೋಸ್ಟ್ ಮಾಡುತ್ತಿದ್ದೇನೆ. ಯಾಕೆಂದರೆ ಮಾಧ್ಯಮ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದೇ ಹೆಚ್ಚಿನ ಊಹಾಪೋಹಗಳನ್ನು ಪ್ರೋತ್ಸಾಹಿಸಲು ಅಥವಾ ನನ್ನ ನಿಲುವಿನ ಬಗ್ಗೆ ಅಭಿಮಾನಿಗಳಲ್ಲಿ ಯಾವುದೇ ಗೊಂದಲಗಳಿಗೆ ಎಡೆಮಾಡಿಕೊಡಲು ನಾನು ಬಯಸೋದಿಲ್ಲ. ನಾನು ಮೊದಲಿಗೆ ತಮ್ಮ ಮಗ ಮತ್ತು ಪತಿಯನ್ನು ಹೃದಯ ವಿದ್ರಾವಕ ರೀತಿಯಲ್ಲಿ ಕಳೆದುಕೊಂಡಿರುವ ರೇಣುಕಾಸ್ವಾಮಿ ಅವರ ಹೆತ್ತವರು ಮತ್ತು ಪತ್ನಿಗೆ ನನ್ನ ಸಂತಾಪವನ್ನು ಸೂಚಿಸ್ತೇನೆ ಮತ್ತು ಈ ದುರಂತವನ್ನು ಎದುರಿಸಲು ಮತ್ತು ಆ ನೋವನ್ನು ಭರಿಸಲು ಶಕ್ತಿಯನ್ನು ದೇವರು ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಮ್ಮ ಕಾನೂನು ವ್ಯವಸ್ಥೆಯಿಂದ ಅವರಿಗೆ ಸಿಗಬೇಕಾದ ನ್ಯಾಯ ದೊರಕಲಿ ಅಂತ ಪ್ರಾರ್ಥಿಸ್ತೇನೆ. ಈ ಘಟನೆಯು ನನ್ನ ಹೃದಯವನ್ನು ಛಿದ್ರಗೊಳಿಸಿತು ಮತ್ತು ನಾನು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಹಲವಾರು ದಿನಗಳವರೆಗೆ ಆಘಾತ ಮತ್ತು ನೋವಿನ ಸ್ಥಿತಿಯಲ್ಲಿದ್ದೆ. ನನ್ನ ಮೌನದ ಬಗ್ಗೆ ಕಾಮೆಂಟ್ ಮಾಡುತ್ತಿರುವ ಕೆಲವರು ನನ್ನ ಮತ್ತು ದರ್ಶನ್ ಅವರ ಕುಟುಂಬ ಮತ್ತು ನಾವು ವರ್ಷಗಳಿಂದ ಹಂಚಿಕೊಂಡಿರುವ ಬಾಂಧವ್ಯದ ನಡುವಿನ ಅಗಾಧತೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಸ್ಟಾರ್ ಮತ್ತು ಸೂಪರ್ ಸ್ಟಾರ್ ಆಗುವ ಮೊದಲು ನಾನು ಅವರನ್ನ 25 ವರ್ಷಗಳಿಂದ ಬಲ್ಲೆ. ಯಾವುದೇ ಸ್ಟಾರ್ಡಮ್ಗಿಂತ ಹೆಚ್ಚಾಗಿ ಅವರು ನನ್ನ ಕುಟುಂಬದ ಸದಸ್ಯ ಮತ್ತು ನಾನು ಯಾವಾಗಲೂ ನನಗೆ ಅವರು ಮಗನಂತೆ. ಅವರು ಅಂಬರೀಷ್ ಅವರನ್ನ ಯಾವಾಗಲೂ ತಮ್ಮ ಅಪ್ಪಾಜಿ ಎಂದು ಪರಿಗಣಿಸಿದ್ದಾರೆ ಹಾಗೂ ನನಗೆ ಅವರ ತಾಯಿಯ ಗೌರವ ಮತ್ತು ಸ್ಥಾನ ಮತ್ತು ಮಗನ ಪ್ರೀತಿಯನ್ನು ನೀಡಿದ್ದಾರೆ. ಯಾವ ತಾಯಿಯೂ ತನ್ನ ಮಗುವನ್ನ ಈ ರೀತಿಯ ಪರಿಸ್ಥಿತಿಯಲ್ಲಿ ನೋಡುವುದನ್ನು ಸಹಿಸೋದಿಲ್ಲ. ನಾನು ದರ್ಶನ್ ಅವರನ್ನ ಪ್ರೀತಿಸುವ ಹೃದಯ ಹೊಂದಿರುವ ಅತ್ಯಂತ ಕಾಳಜಿಯುಳ್ಳ ಮತ್ತು ಉದಾರ ವ್ಯಕ್ತಿ ಎಂದು ತಿಳಿದಿದ್ದೇನೆ. ಪ್ರಾಣಿಗಳ ಬಗ್ಗೆ ಅವನ ಸಹಾನುಭೂತಿ ಮತ್ತು ಸಹಾಯ ಮಾಡುವ ಮನೋಭಾವವು ಯಾವಾಗಲೂ ಅವನ ಸ್ವಭಾವದ ಭಾಗವಾಗಿದೆ. ಈ ಕೃತ್ಯವನ್ನು ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದ್ದಲ್ಲ ಎಂದು ನಾನು ನಂಬಿದ್ದೇನೆ. ಈ ಪ್ರಕರಣ ನ್ಯಾಯಾಲಯದಲ್ಲಿರೋದ್ರಿಂದ ಈ ಬಗ್ಗೆ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ. ದರ್ಶನ್ ಜೊತೆಗೆ ಅವನ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮುಗ್ಧ ಮಗನನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಗುರಿಯಾಗಿಸಿಕೊಂಡಿರುವುದು ತುಂಬಾ ಅನ್ಯಾಯವಾಗಿದೆ. ಅಷ್ಟೇ ಅಲ್ಲದೆ
ಇತರೆ ಆರೋಪಿಗಳ ಬಡ ಕುಟುಂಬಗಳು ಕೊಡುವ ಸಂಕಷ್ಟಕ್ಕೆ ಸಿಲುಕಿರುವುದು ನೋವಿನ ಸಂಗತಿಯಾಗಿದೆ. ಸೋಷಿಯಲ್ ಮೀಡಿಯಾ ಬಳಕೆದಾರರು ಮತ್ತು ಸಾರ್ವಜನಿಕ ಸಂತ್ರಸ್ತ ಅಥವಾ ಆರೋಪಿಯ ಕುಟುಂಬಗಳು ಈಗಾಗಲೇ ಈ ಭಯಾನಕ ಪರಿಸ್ಥಿತಿಯನ್ನು ಎದುರಿಸುತ್ತಿರುವವರ ಮೇಲೆ ತಮ್ಮ ಕಾಮೆಂಟ್ಗಳು ಹೇಗೆ ಪರಿಣಾಮ ಬೀರಬಹುದು ಎಂಬುದನ್ನು ಪರಿಗಣಿಸಬೇಕು. ತನಿಖೆ ನಡೆಯುತ್ತಿದೆ ಮತ್ತು ಪೊಲೀಸರು ತಮ್ಮ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನನಗೆ ಅಪಾರ ನಂಬಿಕೆ ಇದೆ. ದರ್ಶನ್ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಇನ್ನೂ ಯಾವುದೂ ಸಾಬೀತಾಗಿಲ್ಲ ಅಥವಾ ಶಿಕ್ಷೆಯಾಗಿಲ್ಲ. ಇದು ಕಾನೂನಿಗೆ ಬಿಟ್ಟದ್ದು ಮತ್ತು ಈ ಕುರಿತು ಈಗಾಗಲೇ ನಿರ್ಣಯಿಸುವುದು ಮತ್ತು ಶಿಕ್ಷೆ ವಿಧಿಸುವುದು ಬೇರೆ ಯಾರೂ ಅಲ್ಲ. ಈ ವಿಚಾರದಲ್ಲಿ ಅವರ ನಿಲುವು ಸತ್ಯಾಸತ್ಯತೆಯನ್ನು ಸ್ಪಷ್ಟಪಡಿಸುವ ಅವಕಾಶವಾದರೂ ಇರಲಿ. ಈ ಪರಿಸ್ಥಿತಿಯಲ್ಲಿ ನಾನು ನೆಮ್ಮದಿಯಿಂದ ಈ ಸಮಸ್ಯೆಯಿಂದ ದೂರವಿರುವುದು ಅಸಾಧ್ಯ. ಇದು ನನ್ನದೇ ಕೌಟುಂಬಿಕ ಸಮಸ್ಯೆ. ಇದು ಅವರ ಜೀವನ ಮತ್ತು ಕುಟುಂಬದ ನೆಮ್ಮದಿ, ಭದ್ರತೆ, ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಗಂಭೀರ ವಿಷಯ. ನಮಗೆಲ್ಲ ನೋವಾಗುತ್ತಿದೆ. ಚಿತ್ರರಂಗ ಅಸ್ತವ್ಯಸ್ತವಾಗಿದೆ. ಸಾವಿರ ಜನರ ಜೀವನೋಪಾಯ ಅವರ ಚಲನಚಿತ್ರ ನಿರ್ಮಾಣಗಳ ಮೇಲೆ ಅವಲಂಬಿತವಾಗಿದೆ. ಇದನ್ನು ಎದುರಿಸುವುದು ಯಾರಿಗೂ ಸುಲಭವಾಗಿರಲಿಲ್ಲ. ಆಘಾತ ಮತ್ತು ಯಾತನೆಯ ಮನಸ್ಸಿನ ಸ್ಥಿತಿಯಿಂದ ಹೊರಬರಲು ಮತ್ತು ಹಲವು ಮೂಲಗಳಿಂದ ಬರುವ ಎಲ್ಲ ಗೊಂದಲಮಯ ಸುದ್ದಿಗಳನ್ನು ಅರ್ಥ ಮಾಡಿಕೊಳ್ಳಲು ನನ್ನನ್ನು ನಾನೇ ಸಮಾಧಾನಗೊಳಿಸಬೇಕಿತ್ತು. ಇದು ನಾನು ಸಾಂದರ್ಭಿಕವಾಗಿ ಪ್ರತಿಕ್ರಿಯಿಸಲು ಯಾವುದೇ ಸಿನಿಮಾ ಅಥವಾ ರಾಜಕೀಯ ಘಟನೆಯಲ್ಲ. ಈ ಬಗ್ಗೆ ಚರ್ಚಿಸಲು ಅಥವಾ ಅಂತಹ ಅಪರಾಧದಲ್ಲಿ ಆರೋಪಿಯಾಗಿ ದರ್ಶನ್ ನಿಂತಿರುವುದನ್ನು ನೋಡುವುದು ನನಗೆ ತುಂಬ ನೋವಿನ ಸಂಗತಿ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ನಾನು ಭಾವಿಸಿದ್ದೇನೆ. ಆರೋಪಿಯಾಗಿರುವುದು ಎಂದರೆ ಅವನು ಅಪರಾಧಿ ಎಂದು ಅರ್ಥವಲ್ಲ ಎಂಬುದನ್ನು ನೆನಪಿನಲ್ಲಿಡೋಣ. ಬೇರೆಯವರಂತೆ ಕಾನೂನಾತ್ಮಕವಾಗಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಹಕ್ಕು ಅವರಿಗೂ ಇದೆ. ದರ್ಶನ್ ಯಾವಾಗಲೂ ನನ್ನನ್ನು ಮದರ್ ಇಂಡಿಯಾ ಎಂದು ಕರೆಯುತ್ತಾರೆ ಮತ್ತು ನಾನು ಬದುಕಿರೋವರೆಗೂ ಅವನು ನನ್ನ ಹಿರಿಯ ಮಗನಾಗಿರುತ್ತಾನೆ. ನಮ್ಮ ಬಂಧ ಒಂದೇ ಮತ್ತು ಯಾವುದೂ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅವರ ತಾಯಿಯಾಗಿ ನಾನು ಸತ್ಯ ಹೊರಬರಲಿ ಮತ್ತು ಎಲ್ಲರಿಗೂ ನ್ಯಾಯ ಸಿಗಲಿ ಎಂದು ದೇವರಲ್ಲಿ ನಿರಂತರವಾಗಿ ಪ್ರಾರ್ಥಿಸ್ತೇನೆ. ಅವರು ತಮ್ಮನ್ನು ತಾವು ನಿರಪರಾಧಿ ಎಂದು ಸಾಬೀತುಪಡಿಸಿ ಹೊರಬರುತ್ತಾರೆ ಮತ್ತು ಚಿತ್ರೀಕರಣ ಸಾಮಾನ್ಯ ಜೀವನವನ್ನು ಪುನರಾರಂಭಿಸ್ತಾರೆ ಎಂದು ನಾನು ಭರವಸೆ ಹೊಂದಿದ್ದೇನೆ. ದರ್ಶನ್ ಅಭಿಮಾನಿಗಳಿಗೆ ಒಂದು ಹೃತ್ಪೂರ್ವಕ ವಿನಂತಿ: ದಯವಿಟ್ಟು ಶಾಂತವಾಗಿರಿ ಮತ್ತು ಈ ಕ್ಷಣದಲ್ಲಿ ಹೇಳಿಕೆಗಳೆಲ್ಲ ನೀಡಬೇಡಿ ಅಥವಾ ಯಾವುದೇ ನಕಾರಾತ್ಮಕತೆಗೆ ಪ್ರತಿಕ್ರಿಯಿಸಬೇಡಿ. ಅದು ಅವರ ಕುಟುಂಬ ಅಥವಾ ಹತ್ತಿರದವರ ಮೇಲೆ ಪರಿಣಾಮ ಬೀರಬಹುದು. ಇದು ಕೇವಲ ಕೆಟ್ಟ ಹಂತವಾಗಿದೆ, ಆದರೆ ಅವರಿಗೆ ನಮ್ಮೆಲ್ಲರ ನೈತಿಕ ಬೆಂಬಲದ ಅಗತ್ಯವಿದೆ. ಆದ್ದರಿಂದ ಎದೆಗುಂದಬೇಡಿ. ನಮ್ಮಲ್ಲಿ ಯಾರೂ ಕಾನೂನಿಗಿಂತ ಮೇಲಲ್ಲ ಮತ್ತು ನಾವು ಅದನ್ನು ಗೌರವಿಸಬೇಕು ಮತ್ತು ತಾಳ್ಮೆಯಿಂದ ಕಾಯಬೇಕು. ಒಳ್ಳೆಯ ಸಮಯ ಮರಳಲು ಪ್ರಾರ್ಥಿಸಬೇಕು. ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಇರಲಿ, ದೇವರಲ್ಲಿ ನಂಬಿಕೆ ಇರಲಿ. ಎಲ್ಲವೂ ಸರಿಯಾಗುತ್ತದೆ. ಸತ್ಯಮೇವ ಜಯತೆ. ಕನ್ನಡ ಪೋಸ್ಟ್ ಇದು, ಇಂಗ್ಲಿಷ್ ಸೇಮ್ ಇದೆ. ಈ ಸುದೀರ್ಘವಾದ ಪತ್ರವನ್ನು ಗಮನಿಸಿದಾಗ ಸುಮಲತಾ ಅವರು ಎಲ್ಲ ಪ್ರಶ್ನೆಗಳಿಗೆ ಅವರಲ್ಲಿ ರಾಜಕೀಯ ಇದು ಸಡನ್ ಆಗಿ ಕಾಮೆಂಟ್ ಮಾಡೋಕ್ಕೆ, ಒಬ್ಬ ತಾಯಿಯಾಗಿ ತನ್ನ ಮಗನ ಸನ್ನಿವೇಶವನ್ನು, ಆ ನೋವನ್ನು ನಾನು ಕೂಡ ಫೇಸ್ ಮಾಡ್ತಾ ಇದ್ದೇನೆ. ದರ್ಶನ್ ಆ ರೀತಿ ಅಲ್ಲ. ಕಾನೂನಲ್ಲೊಂದು ಅವಕಾಶ ಇದೆ. ಆ ಸೇಮ್ ಮೊದಲೇ ಪ್ರಾರಂಭದಲ್ಲೇ ರೇಣುಕಾಸ್ವಾಮಿ ಅವರ ತಂದೆ, ತಾಯಿ ಮತ್ತು ಪತ್ನಿಗೆ ಆ ನೋವನ್ನು ಭರಿಸಲು ಆ ಸಂತಾಪ ಸಾಂತ್ವನವನ್ನು ಹೇಳಿ ಮುಂದೆ ಬಂದಿದ್ದಾರೆ. ಸುದೀರ್ಘವಾಗಿ ಮಾಡಿದ್ದಾರೆ. ಅಲ್ಲಿ ವಿಜಯಲಕ್ಷ್ಮಿ ಅವರು ಹಾಗೆ ವಿನೀಶ್ ಬಗ್ಗೆ ಕೂಡ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾ ಕಾಮೆಂಟ್ ಹಾಕೋ ರೀತಿ, ನೀತಿ, ಸುದ್ದಿ ಮಾಧ್ಯಮಗಳ ಲೆಕ್ಕಾಚಾರ ಎಲ್ಲವನ್ನೂ ಹೆಚ್ಚು ಕಮ್ಮಿ ಬರೆಯೋಕೆ 1-2 ಅವರ್ ಆಗಿರಬೇಕು ಅಂತ ಅನ್ಕೋತೀನಿ. ಎಸ್ ಸರ್. ಅಂದರೆ ಯಾವ ವಿಷಯವನ್ನು ಕಾಟಾಚಾರಕ್ಕೆ ಒಂದು ಪೋಸ್ಟ್ ಮಾಡಬೇಕು ಅಂತ ಮಾಡ್ದಂಗಿಲ್ಲ. ಡೀಟೇಲ್ಡ್ ತನ್ನ ನೋವನ್ನು, ವೇದನೆಯನ್ನು, ಬಾಂಧವ್ಯದ ಲೆಕ್ಕಾಚಾರವನ್ನು ಹೇಳಿದ್ದಾರೆ. ಆತ ಸ್ಟಾರ್ಡಮ್ ಅಲ್ಲ, 25 ವರ್ಷದಿಂದ ಸ್ಟಾರ್ ಆಗಕ್ಕೆ ಮುನ್ನ ಕೂಡ ಅಂಬರೀಷ್ ಅವ್ರನ್ನ ಅಪ್ಪಾಜಿ ಅಂತ ಸ್ವೀಕರಿಸ್ತಾರೆ. ನನ್ನನ್ನು ಮದರ್ ಇಂಡಿಯಾ ಅಂತ ಕರೀತಾರೆ. ಅವನೀಗಲೂ ನನ್ನ ಹಿರಿ ಮಗನೇ, ಯಾವಾಗಲೂ ಕೂಡ ನನ್ನ ಹಿರಿ ಮಗನೇ ಅಂತ ದರ್ಶನ್ ಫ್ಯಾನ್ಸ್ ಹೇಳಿದ್ದಾರೆ. ಕೂಲಾಗಿರಿ. ಬಟ್ ಇಲ್ಲಿ ಯಾಕೆ ನಾನು ಇದನ್ನು ಓದಿದೆ ಅಂದರೆ, ಈ ಪತ್ರವನ್ನು ಸಂಪೂರ್ಣವಾಗಿ ಓದಿದವರಿಗೆ ಸುಮಲತಾ ಅವರ ಭಾವನೆಗಳು ಅರ್ಥವಾಗುತ್ತದೆ. ಕರೆಕ್ಟ್. ಈ ಪತ್ರವನ್ನು ಸಂಪೂರ್ಣವಾಗಿ ಓದಿದವರಿಗೆ ಸುಮಲತಾ ಅವರ ಭಾವನೆಗಳು ಅರ್ಥವಾಗುತ್ತದೆ. ಇಲ್ಲೇನೋ ಫೇಕ್ ಕಂಡಂಗೇನು ಕಾಣಲಿಲ್ಲ. ಯಾಕೆ ಅಂದರೆ ಇದು ರಾಜಕಾರಣ ಅಲ್ಲ. ಮೊದಲೇ ಕಾಮೆಂಟ್ ನಿಮಗೆ ಗೊತ್ತಿರಲಿ, ದರ್ಶನ್ ಅವ್ರ ತಾಯಿ ಕೂಡ ದರ್ಶನ್ ಅವ್ರನ್ನ ಭೇಟಿಯಾಗಲಿ ಮಾತಾಡಲಿಕ್ಕೆ ಸಂಪರ್ಕ ಮಾಡಿದ್ದೆ ಮೊನ್ನೆ ಹೋಗಿದ್ದು. ಆ್ಯಂಡ್ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡವನ್ನ ಪತ್ನಿ ಅಂತ ಬಳಸಬೇಡಿ ಅಂತ ಹೇಳ್ತಿರೋದು ನೆನ್ನೆಯಿಂದ. ಎಲ್ಲರೂ ಕೂಡ ಈ ಪ್ರಕರಣವನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿ ಏನು ರಿಯಾಕ್ಟ್ ಮಾಡಬೇಕು ಆ ದಿಸೆಯಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಸುಮಲತಾ ಅವರ ಈ ಸುದೀರ್ಘ ಪತ್ರದಲ್ಲಿ ಅವರ ಭಾವನೆಗಳು ಅರ್ಥ ಆಗುತ್ತೆ. ಹೌದು, ನಮ್ಮಲ್ಲೂ ಸೇರಿದಂತೆ ಕೇಳಬೇಕಲ್ಲ, ಶಿವಕುಮಾರ್ ನಿಮ್ಮಲ್ಲೇ ಸ್ಟೋರಿ ಬಂದಿತ್ತು ಅಂತ ಪ್ರಶ್ನೆ ಹೇಳ್ಬಾರ್ದಲ್ಲ. ಕರ್ನಾಟಕ ಟಿ ವಿಯಲ್ಲೂ
ಸುಮಲತಾ ಮೌನದ ಬಗ್ಗೆ ಪ್ರಸ್ತಾಪ ಆಗಿತ್ತು, ಭಾಳಷ್ಟು ಮಾಧ್ಯಮಗಳು ಕೂಡ ಪ್ರಸ್ತಾಪ ಆಗಿತ್ತು. ಇದೇ ಯಾಕೆ ಬರೀ ಚುನಾವಣೆಗೆ ಮಾತ್ರನಾ ಮದರ್ ಇಂಡಿಯಾ, ಈಗಿಲ್ವಾ, ಎಲ್ಲಿನೋ ದಾಟಿಯಲ್ಲಿ ಪ್ರಶ್ನೆಗಳು ಎದ್ದಿತ್ತು. ಸೊ ಎಲ್ಲ ಪ್ರಶ್ನೆಗಳಿಗೆ ಸುಮಲತಾ ಉತ್ತರವನ್ನು ಕೊಟ್ಟಿದ್ರು. ಇದು ರಾಜಕಾರಣ ಅಲ್ಲ, ಕೇಳಿದ ತಕ್ಷಣ ಕಾಮೆಂಟ್ ಮಾಡೋಕ್ಕೆ, ಕೇಳಿದ ತಕ್ಷಣ ರಿಯಾಕ್ಟ್ ಮಾಡೋಕ್ಕೆ ಅಂತ. ಬಟ್ ನನ್ಗೆ ಅನಿಸಿದ್ದು, ನನಗೆ ಅರ್ಥ ಆಗಿದ್ದು, ಆ ನೋವಿನಲ್ಲಿ, ಬೇಸರದಲ್ಲಿ, ಗೊಂದಲದಲ್ಲಿ ಎಲ್ಲವೂ ಕೂಡ ಸುಮಲತಾ ಅವ್ರು ಇದ್ದಂಗೆ ಕಾಣ್ತಿದೆ. ಅದನ್ನು ಹೇಳಿದ್ದಾರೆ ಸ್ಪಷ್ಟವಾಗಿ, ಏನಾಗ್ತಿದೆ, ಕಾನೂನಿದೆ. ಬಟ್ ದರ್ಶನ ಆ ಥರ ಅಲ್ಲ, ಮತ್ತೆ ಚಿತ್ರಗಳ ಭಾಗಿಯಾಗ್ತಾರೆ, ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಇದೊಂದು ಭಾಗ. ಎಸ್ ಸರ್, ಪ್ಲೀಸ್ ಕಾಮೆಂಟ್ ಮಾಡಿ. ಈ ದರ್ಶನ್ ಅವರ ಜನಪ್ರಿಯತೆ ಏನಿದೆ, ಆ ಜನಪ್ರಿಯತೆನ ಬಳಸ್ಕೊಂಡು ಒಂದಿಷ್ಟು ಜನ ಬಂದರು ಬೇರೆ ಬೇರೆ ಹಂತಕ್ಕೆ. ಅದರಲ್ಲಿ ಸುಮಲತಾ ಅವರು ಕೂಡ ಅಂತ ಹೇಳ್ಬೋದು. ಅಂದರೆ ದರ್ಶನ್ ಜನಪ್ರಿಯತೆ ಇದ್ದಾಗ ಅವರು ಎಲೆಕ್ಷನ್ಗೆ ಹೋದರು, ಆ ವಿಚಾರವಾಗಿ ನಾನು ಹೇಳ್ತಿರೋದು. ಅಂದರೆ ಚುನಾವಣೆಯಲ್ಲಿ ನಾನು ಒಬ್ಬ ಮಂಡ್ಯದವನಾಗಿ ದರ್ಶನ್ ಅವರು ಅವತ್ತು ಪ್ರಚಾರಕ್ಕೆ ಬಂದದಕ್ಕೆ ಗೆದ್ರು ಅನ್ನೋದಕ್ಕಿಂತ ಮಂಡ್ಯ ಸ್ಟಾರ್ ರೆಬಲ್ ಸ್ಟಾರ್ ಅಂಬರೀಷ್, ಹೌದು, ಸುಮಲತಾ ಅವರು ಏಕಾಂಗಿ ಎಲ್ಲ ನಾವು ಜೊತೆಲಿದ್ದೀವಿ ಅಂತ ದರ್ಶನ್ ಮತ್ತೆ ಎಷ್ಟು ಜೊತೆಯಾಗಿ ನಿಂತರು, ಶಕ್ತಿ ಆದರು. ಆದರೆ ಕಂಪ್ಲೀಟ್ ಶಕ್ತಿಯೇ ದರ್ಶನ್ ಅನ್ನೋ ವಿಷಯದಲ್ಲಿ ನಾನು ಒಪ್ಪಲ್ಲ. ದರ್ಶನ್ ಅವ್ರನ್ನ ಬಳಸ್ಕೊಂಡ್ರೆ ಅವತ್ತು ಅನ್ನೋ ವಿಷಯಕ್ಕೆ ಬಂದಾಗ ಇಲ್ಲ, ಅವತ್ತು ಅಂಬರೀಷ್ ಅಂದ್ರೆ ಇಡೀ ಮಂಡ್ಯದ ಪ್ರತಿ ಮನೆ ಕೂಡ ಮಾತನಾಡ್ತಿತ್ತು. ಅಂಬರೀಷ್ ಅವ್ರನ್ನ ಮಂಡ್ಯ ಜನ ಗೆಲ್ಸವ್ರೆ, ಮಂಡ್ಯ ಜನ ಸೋಲ್ಸಿದ್ದಾರೆ. ಆದ್ರೆ ಅಂಬರೀಷ್ ಸಾವಿನ ನಂತರ ಸುಮಲತಾ ಬಗ್ಗೆ ಒಂದು ದೊಡ್ಡ ಅನುಕಂಪ. ಆ ಅನುಕಂಪದಲ್ಲಿ ಒಂದು 100 ಮೆಟ್ಲಲ್ಲಿ ದರ್ಶನ್ 1-2 ಮೆಟ್ಲು ಅಂತ ಅಂದ್ರೆ ತಪ್ಪಾಗಲ್ಲ. ಅದು ನೀವ್ ಹೇಳಲ್ಲ, ದರ್ಶನ್ ಬಳಸ್ಕೊಂಡಿದ್ದಾರೆ, ನೆವರ್ ಎವರ್. ಆ ಮಾತನ್ನ ಅವರ ಜನಪ್ರಿಯತೆ ಈಗ ಅದರಲ್ಲಿ ಸುಮಲತಾ ಅವರು ಅಂತ ಬಂದಾಗ ಆ ಚುನಾವಣೆ, ಸುಮಲತಾ ಅವರು ಒಂದಾಗ ಆ ಚುನಾವಣೆಯಲ್ಲಿ 100 ಕೈ ಸೇರಿ ಸುಮಲತಾ ಅವ್ರನ್ನ ಗೆಲ್ಸಿದ್ರು. ಅದರಲ್ಲಿ 1-2 ಕೈ ಜಾಸ್ತಿ ಅಂತ ದರ್ಶನ್ ಅವ್ರನ್ನ ಹೇಳ್ಬೋದು. ಬಟ್ ದರ್ಶನ್ ಅವರೇ ಎಲ್ಲ ಮಂಡ್ಯ ಚುನಾವಣೆ ಗೆಲ್ಸಿರೋ ಅನ್ನೋ ವಿಷಯಕ್ಕೆ ಬಂದಾಗ ದರ್ಶನ್ ಅವ್ರನ್ನ ಬಳಸಿಕೊಂಡರು ಅನ್ನೋ ಪದ ಬಳಕೆಗೆ ಆಕ್ಷೇಪ ಇಲ್ಲ. ಯಾಕಂದ್ರೆ ನಾನೊಬ್ಬ ಮಂಡ್ಯದವನಾಗಿ ಹಂಗೆ ಅದ್ ಬಿಟ್ರೆ ಇನ್ ಯಾರೇ ಬಳಸ್ಕೊಂಡು ದೂರ ಹೋಗಿರ್ಬೋದೇನೋ. ಬಟ್ ಸುಮಲತಾ ಅವರು ದರ್ಶನ್ ಅವ್ರನ್ನ ಬಳಸಿಕೊಂಡರು ಅನ್ನೋ ದಾಟಿ ವಿಷಯ ಬಂದಾಗ ಇಲ್ಲ. ಅಲ್ಲ, ಈ ರೀತಿಯ ಮಾತುಗಳು ಸಾಕಷ್ಟು ಕಡೆ ಚರ್ಚೆಗೆ ಬಂದ್ವು. ಅವರ ಜನಪ್ರಿಯತೆಯನ್ನು ಬಳಸ್ಕೊಂಡ್ರು, ಸುಮಲತಾನು ಬಳಸ್ಕೊಂಡ್ರು ಅನ್ನೋ ಚರ್ಚೆ. ಆ ಚರ್ಚೆ ಬಂದ ನಂತರ ಯಾಕೆ ಸುಮಲತಾ ಅವರು ಇದುವರೆಗೂ ಮೌನವಾಗಿದ್ರು ಅನ್ನೋದು ಸಾಕಷ್ಟು ಜನಗಳು ಆಡ್ಕೊಂಡು ಬಂದ್ರು. ಹೌದೌದು. ಅದಾದ ಮೇಲೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಾತುಗಳು ಹೆಚ್ಚೆಚ್ಚು ಪ್ರಚಲಿತ ಆಯಿತು, ಅಲ್ಲಿಗೆ ಸುಮಲತಾ ಅವರು ಮೌನ ಮುರಿದು ಇವತ್ತು ಸುದೀರ್ಘವಾಗಿ ಪತ್ರ ಬರೆದು, ಅಂದರೆ ಒಂದು ರೀತಿಯ ಭಾವನಾತ್ಮಕ ಪತ್ರ ಅಂತ ಹೇಳ್ಬೋದು ಅಲ್ವಾ? ಅಂದರೆ ಅವ್ರ ಬಾಂಡಿಂಗ್ ಹೆಂಗಿತ್ತು ಅನ್ನೋದನ್ನ ನಾನು ಕೂಡ ಹತ್ರದಿಂದ ನೋಡಿರೋ ಕಾರಣ, ದರ್ಶನ್ ಅವರ ಬಗ್ಗೆ ಹತ್ರದಿಂದ ಬಲ್ಲವನಾಗಿ, ಇನ್ಸಿಡೆಂಟ್ ಗೊತ್ತಲ್ಲ, ಹೌದು, ದರ್ಶನ್ ಅವರ ಆಪ್ತರೆಲ್ಲರೂ ಕೂಡ ನನಗೊಂದು ದೆಸೆಲ್ಲ ಆಪ್ತರು. ಹೌದು. ಸುಮಲತಾ ಅವರನ್ನು ನಾಗಲಿ 2-3 ಸಲ ಸಂದರ್ಶನ ಮಾಡಿದ್ದೀನಿ, ಒಡನಾಟ ಇದೆ, ಗೊತ್ತಿರೋ ಕಾರಣ ಸೊ ಭಾವನೆಗಳೇನು ಅಂತ ಅರ್ಥ ಆಗುತ್ತೆ. ಈ ಸುದೀರ್ಘ ಪತ್ರವನ್ನು ನಾನೇ ಯಾಕೆ ಓದ್ದೆ ಅಂದರೆ, ನಾನು ಇದೇ ಫಸ್ಟ್ ಟೈಮ್ ಓದಿರೋದು. ಈಗ ಬೆಳಗ್ಗೆ ಅವ್ರು ಮಾಡಿದ್ಮೇಲೆ ನಾನು ಕಳಿಸಿದ್ದು ಓದಿರಲಿಲ್ಲ, ಸುದ್ದಿ ಕ್ಯಾರಿ ಮಾಡೋಕ್ಕೇನಿದೆ ಮಾಡ್ರಪ್ಪ ಅಂತ ಹೇಳಿದ್ದೆ. ಬಟ್ ಇದನ್ನ ಮೊದಲನೇ ಆಗಿದ್ರೆ ಲೈಕ್ ಅದನ್ನು ಓದಿದಾಗ ಅವ್ರ ಭಾವನೆಗಳೇನು ಏನು ಅಂತ ನನಗೂ ಕೂಡ ಅರ್ಥ ಆಯಿತು. ಬಟ್ ಒಂದು ಪಾರ್ಟ್ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಯಾಕಂದರೆ ಯಾರು ಏನೇ ರಿಯಾಲಿಟಿ ಅಲ್ಲ ಸರ್. ಹೌದು. ಬುಟ್ಟಿಯಲ್ಲಿ ಮಾವಿನ ಹಣ್ಣಿದೆ ಅನ್ಕೊಂಡು ಬಂದು ಬುಟ್ಟಿ ಓಪನ್ ಆದಾಗ ಬೇರೆ ಹಣ್ಣಿರ್ಬೋದೇನೋ, ಯಾರಿಗೆ ಗೊತ್ತು. ಸರಿ, ಪ್ರಕರಣದಲ್ಲಿ ಮೊದಲ ದಿನಕ್ಕೂ ಇವತ್ತು ಭಾಳ ವ್ಯತ್ಯಾಸ ಇದೆ. ಮೊದಲು ಅಯ್ಯೋ ರೇಣುಕಾ ಇಷ್ಟು ಇವಾಗ ಸಾಯಿಸಿದ್ರ, ಪಾಪಿ, ಅವು ಇವು ಎಲ್ಲವೂ ಬಂತು. ಆದರೆ ರೇಣುಕಾ ಸ್ವಾಮಿ ಕಾರಣ ಏನು ಈ ಘಟನೆ ಆಗಲಿಕ್ಕೆ ಅಂತ ಬಂದಾಗ ಮತ್ತೊಂದು ವರ್ಷನ್ ಸ್ಟೋರಿ ಚರ್ಚೆ ಆಗ್ಲಿಕ್ಕೆ ಶುರುವಾಯಿತು. ಟ್ರೆಂಡ್ ಬದಲಾಗ್ತು. ಅಂಡ್ ಎರಡನೇದು, ವಿಜಯಲಕ್ಷ್ಮಿ ಅವರು ಪತ್ರ ಬರೆದ ಸಂಬಂಧಪಟ್ಟ ಸುದ್ದಿ ಪ್ರಸಾರ ಮಾಡಿದ್ವಿ ಈಗಾಗಲೇ. ಹೌದು. ಇಲ್ಲ, ಪವಿತ್ರ ಗೌಡ ಗೆಳತಿಯಷ್ಟೇ, ನಾನು ಒಬ್ಳೆ ಹೆಂಡತಿ, ದಯವಿಟ್ಟು ಆ ಥರ ಮಾತಾಡಕ್ಕೆ ಹೋಗ್ಬೇಡಿ, ತಗೋಬೇಡಿ, ಚರ್ಚೆ ಬೇಡ ಅನ್ನೋ ವಿಷಯ ಹೇಳಿಕೆಗಳೆಲ್ಲವೂ ನೋಡಿದಾಗ ದಿನ ಕಳೆದಂತೆ ಪ್ರಕರಣದ ಸ್ವರೂಪ ಮತ್ತೆ ದಿಕ್ಕು ದೆಸೆ ಚರ್ಚೆ ಬೇರೆ ದಿಸೆಯಲ್ಲಿ ಸಾಕ್ತಾ ಇದೆ. ಬಟ್ ಸುಮಲತಾ ಅವರು ಇವತ್ತಿನ ಹೇಳಿಕೆ ಇದೆಯಲ್ಲ, ಸಂಪೂರ್ಣವಾಗಿ ಒಂದು ಸ್ಪಷ್ಟತೆಯನ್ನು ಇಟ್ಕೊಂಡು ಅದನ್ನು ಕೊಟ್ಟಿದ್ದಾರೆ. ಒನ್ ಥಿಂಗ್, ಹೌದು, ನಾನು ಆಗ್ಲೇ ಹೇಳಿದೆ, ದರ್ಶನ್ ಅವ್ರನ್ನ ಭಾಳಷ್ಟು ಜನ ಬಳಸಿ ಯಾರು ಹೋದ್ರು, ಧನ್ವೀರ್ ಹೋದಾಗೆಲ್ಲ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ಏನು ಎತ್ತ ಅಂತ ಇಲ್ಲ. ನಿಮ್ಗೆ ಗೊತ್ತಿರಲಿ, ಇವತ್ತು ದರ್ಶನ್ ಸ್ಟೇಷನ್ ಒಳಗಡೆ ಇದ್ದಾಗ ದರ್ಶನ್ ಕೂಡ ಓಪನ್ ಅಪ್ ಆಗಿ ಬಂದವ್ರ ಹತ್ರ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಒಂದು ಪರಪ್ಪನ ಅಗ್ರಹಾರದಲ್ಲಿ ನಮ್ಮವರೆಲ್ಲ ಹಾಕೊಂಡು ಕ್ಯಾಮ್ರಾ ಹಾಕೊಂಡು ಸ್ಟೇಷನ್ ಅನ್ನಪೂರ್ಣೇಶ್ವರಿ ಸ್ಟೇಷನ್ ನಿಂತಿದೆ, ಎಲ್ಲ ಇದು ಸಾಮಾನ್ಯ ಕೂಡ ಹಾಕ್ಬಿಟ್ಟಿದ್ರು. ಹೌದು. ಬಟ್ ಪರಪ್ಪನ ಅಗ್ರಹಾರದಲ್ಲಿ ಒಂದು ಸ್ವಲ್ಪ ಫೀಲ್, ಈ ಥರ ವಿಚಾರಣೆ ಇಲ್ಲ, ಒತ್ತಡ ಇಲ್ಲ, ಏನೂ ಇಲ್ಲ, ತನ್ನನ್ನು ತಾನು ಅರಿತುಕೊಳ್ಳುವಂಥ ಜಾಗ.
ಒಬ್ಬ ಕಳ್ಳನೋ ಕೊಲೆಗಾರನೋ ಅಂದ್ರೆ ಆರೋಪಿ ಸ್ಥಾನದಲ್ಲಿರೋ ಯಾರೇ ಅಲ್ಲಿದ್ದಾಗ್ಲೂ ಅಪರಾಧಿಗಳಿದ್ದಾಗ್ಲೂ ಕೂಡ ಪರಿವರ್ತನೆ ರಿಯಲೈಸ್ ಆಗ್ಲಿಕ್ಕೆ ಜೈಲು ಅಂದ ತಕ್ಷಣ ಅದೊಂದು ಶಿಕ್ಷೆ ಅನ್ಕೊಳ್ಳಲ್ಲ. ಜೈಲು ಅನ್ನೋದು ಒಂದು ಪರಿವರ್ತನೆಯ ಜಾಗ. ಹೌದು. ಪರಪ್ಪನ ಅಗ್ರಹಾರ ದರ್ಶನ್ ಅವರ ಪರಿವರ್ತನೆಯ ಜಾಗ ಆಗತ್ತಿದ್ದದ್ದೇನೋ ಅಂತ ಆ ಸೂಕ್ಷ್ಮತೆ ನಮ್ಗೆ ಗೊತ್ತಾಗ್ತದೆ, ಆ ಡೆವಲಪ್ಮೆಂಟ್ ನಮ್ಗೆ ಗೊತ್ತಾಗ್ತದೆ. 2 ಬಾರಿ ಬಂದ್ರು ವಿಜಯಲಕ್ಷ್ಮಿ, ಬದಲಾವಣೆ ಆಗ್ತಾ ಇದೆ, ಅರ್ಥ ಆಗ್ತದೆ. ಜೈಲು ಕೇವಲ ಶಿಕ್ಷೆ ಕ್ರೂರತೆ ಅಲ್ಲ, ಜೈಲು ಒಂದು ಪರಿವರ್ತನೆಯ ಜಾಗ. ದರ್ಶನ್ ಅವರು ಪರಿವರ್ತನೆಯಾಗಿ ಬರ್ಬೋದೇನೋ. ಅಂಡ್ ಎರಡನೇದು, ಸುಮಲತಾ ಅವರ ಪತ್ರದ ಸಾರಾಂಶವನ್ನು ನೋಡಿದಾಗ ಅವ್ರಿಗೆ ನಿರೀಕ್ಷೆ, ನನ್ನ ಮಗನೇ, ನನ್ನ ದೊಡ್ಡ ಮಗನೇ, ನನ್ನ ಹಿರಿ ಮಗನೇ, ಅಲ್ಲಿ ಅದರಲ್ಲೂ ನನ್ನ ಹಿರಿ ಮಗನೇ ಒತ್ತಿ ಹೇಳಿದ್ದಾರೆ. ಆ ಪದ ಬಳಕೆಯಲ್ಲಿ ಆ ನೋವಿದೆ, ಆ ಪ್ರೀತಿ ಇದೆ, ಆ ವಿಶ್ವಾಸ ಇದೆ, ಆ ಸಮಾಜದ ಜನರ ಕಾಮೆಂಟ್ಗಳ ಬಗ್ಗೆ ಇರ್ತಕ್ಕಂಥ ಬೇಸರ ಕೂಡ ಅಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲವನ್ನು ಕೂಡ ಹೊರ ಹಾಕಿದ್ದಾರೆ. ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಇರಲಿ, ದೇವರಲ್ಲಿ ನಂಬಿಕೆ ಇರಲಿ, ಎಲ್ಲವೂ ಸರಿಯಾಗುತ್ತದೆ, ಸತ್ಯಮೇವ ಜಯತೆ ಅಂತ ಮುಗಿಸಿದ್ದಾರೆ. ಬಟ್ ಇದಿಷ್ಟು ಕತೆ. ಅಂಡ್ ಸೆಕೆಂಡ್ ವರ್ಷನ್ ಆಫ್ ದ ಸ್ಟೋರಿ, ಇನ್ನೊಂದಷ್ಟು ಜನ ಸೆಲೆಬ್ರಿಟಿಗಳು ಯಾರೋ ಮಾತಾಡಿದ್ರು ಬಿಟ್ರು ಒಂದಷ್ಟಿತ್ತಲ್ಲ. ಅಂದರೆ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಎಲ್ಲರೂ ಮೌನವಾಗಿದ್ರು ಸರ್. ಒಬ್ಬೊಬ್ಬರೇ ಈಗ ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ 2 ವಾರಗಳ ತನಕ ಯಾರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಬರೇ ದರ್ಶನ್ ಫ್ಯಾನ್ಸ್ ಅಷ್ಟೇ ಮಾತಾಡ್ತಾ ಇದ್ರು. ಈಗ ಹಾಗೆ ಹೇಳೋದಾದ್ರೆ ದರ್ಶನ್ ಪರವಾಗಿ ಫಸ್ಟು ಧ್ವನಿ ಎತ್ತಿದ್ದು ಒಂದಿಷ್ಟು ನಟಿಮಣಿಗಳು. ಭಾವನಾ ಅವರು ನಾನು ದರ್ಶನ್ ಪರವಾಗಿ ಮಾತಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಸಂಜನಾ ಅವರು ಕೂಡ ಮಾತಾಡಿದರು. ಮತ್ತು ರಚಿತಾ ಕೂಡ ಬ್ಯಾಲೆನ್ಸ್ಡ್ ಆಗಿ ದರ್ಶನ್ ಪರವಾಗಿ ಅವರು ಮಾತಾಡಿದರು. ಇವತ್ತು ನೋಡಿದರೆ ಸುಮಲತಾ ಅವರು ಮಾತಾಡ್ತಾರೆ, ಅದು ತಾಯಿ ಮಗನ ಪ್ರೀತಿ ಬಾಂಧವ್ಯ ಅದ್ರ ಬಗ್ಗೆ. ಅದಾದಮೇಲೆ ಮತ್ತೆ ರಕ್ಷಿತಾ ಪ್ರೇಮ್ ಕೂಡ ಜೈಲತ್ರ ಹೋದರು. ಅವರು ಕೂಡ ದರ್ಶನ್ ಪರವಾಗಿ ಒಂದಿಷ್ಟು ಸಾಂತ್ವನದ ಮಾತುಗಳನ್ನ ಹೇಳಿದ್ರು. ಕೆ ಮಂಜು ಅವರು ಕೂಡ ಮೊನ್ನೆ ಅಷ್ಟೇ ಸಾಕಷ್ಟು ಮಾಡಿದ್ರು, ದರ್ಶನ್ ಆಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ದರ್ಶನ್ ಹೊರಗೆ ಬರ್ತಾರೆ, ಬಂದಾಗ ಅವ್ರ ಕ್ರೇಜ್ ಬೇರೆ ಥರ ಹೋಗುತ್ತೆ, ಈ ರೀತಿ ಎಲ್ಲ ಹೇಳಿದರು. ಮೊನ್ನೆ ಅಷ್ಟೇ ಹಂಸಲೇಖ ಅವರು ಕೂಡ ಹಿರಿಯ ಸಂಗೀತ ನಿರ್ದೇಶಕರು, ಅವರು ಕೂಡ ದರ್ಶನ್ ಬಗ್ಗೆ ತುಂಬ ತೂಕವಾದಂಥ ಮಾತುಗಳನ್ನ ಹೇಳಿದರು. ಅಂದರೆ ದರ್ಶನ್ ಅವರ ಕೊಡುಗೆ, ಅವರ ಸಕ್ಸಸ್ಸು, ಬಟ್ ಈ ಘಟನೆ ಎಲ್ಲದನ್ನೂ ಹಿಡ್ಕೊಂಡು ಮಾತಾಡಿದರು. ಅಂದರೆ ಒಬ್ಬ ಮಗ ತಪ್ಪು ಮಾಡಿದ್ದಾನೆ ಅಂದರೆ ಅಪ್ಪ ಕ್ಷಮಿಸಬೇಕು ಅನ್ನೋ ರೀತಿಯಾಗಿ ಅವ್ರು ಮಾತಾಡಿದ್ರು. ಅದಾದಮೇಲೆ ವಿ ಮನೋಹರ್ ಕೂಡ ಮಾತಾಡಿದ್ದಾರೆ ಇವತ್ತು. ಸೊ ಒಬ್ಬೊಬ್ಬರೇ ಸಿನಿಮಾ ರಂಗದ ಪ್ರತಿಯೊಬ್ಬ ನಟ ನಟಿ ತಂತ್ರಜ್ಞರು ನಿರ್ದೇಶಕರು ಮೆಲ್ಲಗೆ ಈಗ ಮಾತಾಡ್ತಾ ಶುರು ಮಾಡಿದ್ರು. ಅಲ್ಲಿಗೆ ಹಿಂದೆ ಇದ್ದಂಥ ದರ್ಶನ ಬಗೆಗಿನ ಇದು ಒಪಿನಿಯನು ಈಗ ಬದಲಾಗ್ತಾ ಹೋಗ್ತಾ ಇದೆ. ಬಹುಶಃ ಸ್ವಲ್ಪ ದಿನಗಳಲ್ಲಿ ಇಡೀ ಸ್ಯಾಂಡಲ್ವುಡ್ನ ಅರ್ಧ ಜನ ಇದ್ರ ಬಗ್ಗೆ ಮಾತಾಡಬಹುದೇನೋ. ಯಾಕಂದರೆ ಓಪನ್ ಅಪ್ ಆಗ್ತಾ ಇಲ್ಲ ಯಾರು ಕೂಡ. ಇಲ್ಲ, ಎಲ್ಲವೂ ಸತ್ಯ. ಬಟ್ ಈಗ ಸುಮಲತಾ ಅವರ ಪ್ರತಿಕ್ರಿಯೆ ಜೊತೆಗೆ ನೀವಾಗಲೇ ಸೆಲೆಬ್ರಿಟಿಗಳು ಯಾರು ಚೇಂಜ್ ಆಗ್ತಿದ್ದಾರೆ ಅಂದರೆ ನಟಿಯರು ಅವ್ರ ಬಗ್ಗೆ ಹೇಳ್ತಾ ಇದ್ರಿ ಒಂದಿಷ್ಟೇ. ಹೌದು, ಭಾಳಷ್ಟು ವಿಷಯಗಳನ್ನ ಹಿಂದೆ ತಿರುಗಿ ನೋಡಿದಾಗ ಯಾರೋ ಅಭಿಮಾನಿಗಳು ಸೆಲ್ಫಿಗೋಸ್ಕರ ಪಕ್ಕದಲ್ಲಿ ಫಾಲೋ ಮಾಡ್ಕೊಬಂದಾಗಲೂ ನಿಲ್ಲಿಸಿ ಜೀವ ಇಂಪಾರ್ಟೆಂಟ್ ಕಣ್ರ ಅಂತ ಬೈದು ಕಳಿಸಂಥ ಉದಾಹರಣೆಗಳು ಭಾಳಷ್ಟಿದೆ. ಕಾಳಜಿಗೆ ಹೇಳ್ತಾರೆ, ಹುಷಾರು ಕಣೋ ಬೇಡ ಹಿಂಗೆಲ್ಲ ಬೈದಂಥದ್ದು ದರ್ಶನ್ ಮಾಡಿರೋದು ಭಾಳಷ್ಟು ಕಣ್ಣು ಮುಂದೆ ನೋಡಿದ್ವಿ. ಆದರೆ ಈ ರೇಣುಕಾ ಸ್ವಾಮಿ ಹತ್ಯೆ ಸಂಬಂಧಪಟ್ಟಂತೆ ಅಂದರೆ ಹೇಳಿದ್ವಲ್ಲ, ಯಾವ ಕಾರಣಕ್ಕೆ ಈ ರೇಣುಕಾ ಸ್ವಾಮಿ ಕರ್ಕೊಂಡು ಬಂದರು ಅಂತ ನೋಡಿದಾಗ ಅಶ್ಲೀಲ ಸಂದೇಶವನ್ನು ಪವಿತ್ರ ಗೌಡ ಕಳಿಸಿದ್ರು ಅನ್ನೋ ಕಾರಣಗಳು, ಮತ್ತು ಅದು ಅತಿರೇಕಕ್ಕೆ ಹೋದಾಗ ಇವೆಲ್ಲ ಆಗಿದೆ ಅಂತ. ಅದೇನೇ ಆಗಲಿ ಕಾನೂನಿನ ಪ್ರಕಾರ ಅದು ಕೊಲೆ. ಆ ಕೊಲೆ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಬಂದಾಗ ಆರೋಪಿಗಳು ಹಿಂಗೆಲ್ಲ ಲಿಸ್ಟ್ ಇರ್ಬೋದೇನೋ. ಅವರು ಶೆಡ್ಡಲ್ಲಿದ್ದಾಗ ರೇಣುಕಾ ಸ್ವಾಮಿ ಹತ್ಯೆಯಾಗಿದ್ದರೆ, ಹೌದು ಇದು ಪಾಯಿಂಟ್, ಇದು ಹತ್ಯೆಯಾಗಿದ್ದರೆ, ಆ ಶೆಡ್ಡಿಂದ ಹೊರ ಬಂದ ಮೇಲೆ ಉಳಿದವ್ರು ಹೊಡೆದು ಹತ್ಯೆ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಕಾನೂನಾತ್ಮಕ ಒಂದಷ್ಟು ನಿರ್ಧಾರ ಆಗುತ್ತೆ. ಹೌದು. ಸೊ ಹಾಗಾಗಿ ಕಾನೂನಿಗೆ ಜೈ ಅನ್ಬೇಕು. ಬಟ್ ಏನೇ ಆಗಲಿ ಅವರವರ ವರ್ಷನ್ಗಳನ್ನ ಅವ್ರು ಹೇಳ್ತಾ ಹೋಗ್ತಿದ್ದಾರೆ. ಬಟ್ ಸುಮಲತಾ ಅವರ ಮೌನ ಮುರಿದು ಇವತ್ತು ಎಲ್ಲವನ್ನು ಹೇಳಿಕೊಂಡಿದ್ದಾರೆ. ಅವರ ನೋವನ್ನು, ವೇದನೆಯನ್ನು, ಅನಿಸಿಕೆಯನ್ನು, ಅಭಿಪ್ರಾಯವನ್ನು ನೀವು ಕೇಳಿದಂಗೆಲ್ಲ ಹೇಳೋಕ್ಕಾಗಲ್ಲ. ಬಿಕಾಸ್ ಆಫ್ ಇದು ಬೇರೆಯವ್ರ ಮನೆ ಸಮಸ್ಯೆ ಅಲ್ಲ, ನಮ್ಮ ಮನೆ ಸಮಸ್ಯೆ ಅಂತ ಹೇಳಿದ್ದಾರೆ. ಈ ಆಘಾತದಿಂದ ಹೊರ ಬರಬೇಕಾದ್ರೆ ಭಾಳಷ್ಟು ಟೈಮ್ ಬೇಕಾಗಿತ್ತು. ಈಗಲೂ ಕೂಡ ದರ್ಶನ್ ಇದರಿಂದ ಹೊರ ಬರ್ತಾನೆ ಅನ್ನೋ ನಂಬಿಕೆ ಇದೆ ಅನ್ನೋ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ, ತಾವೇನು ಹೇಳ್ತೀರಿ ಸುಮಲತಾ ಅವರ ಈ ಸುದೀರ್ಘವಾದ ಪತ್ರದ ಬಗ್ಗೆ, ಅಂದರೆ ಈ ಪ್ರಕರಣದ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.